ಓಕೆ, ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ವಿಶೇಷ ವಿಮಾನದಲ್ಲಿ ಚಿತ್ರದುರ್ಗದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಮೈಸೂರಿನ ಮಂಟಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿರತಕ್ಕಂಥ ದೃಶ್ಯ ಹಾಗೂ ಅಲ್ಲಿಂದ ಬ್ಲ್ಯಾಕ್ ಕಲರ್ ಕಾರ್ ಏನು ಕಾಣ್ತಾ ಇದೆ ಅದರಲ್ಲಿ ಸಮಾವೇಶ ಸ್ಥಳಕ್ಕೆ ಪ್ರಧಾನಿ ಮೋದಿ ತೆರಳುತ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಭಾರತಕ್ಕೆ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಪ್ರವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಅವರಿಗೆ ಅಂತಲೇ ಒಂದು ವಿಶೇಷವಾದಂತಹ ವಿಮಾನ ಪ್ರಯಾಣಕ್ಕೆ ಬಂದಿತ್ತು. ಈಗ ಮೈಸೂರಿಗೆ ಅದು ಆಗಮಿಸಿದೆ. ಮತ್ತೊಂದು ಕಡೆ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿ ಮಾತುಕತೆ ನಡೀತಾ ಇದೆ. BS ಯಡಿಯೂರಪ್ಪನವರು ಭಾಷಣವನ್ನು ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಸಿದ್ಧ ಇಲ್ಲ, ಆದರೆ ನಾವು 5 ವರ್ಷ ಕಾಲ ಪ್ರಧಾನಿಯಾಗಿದ್ದಂತ ನರೇಂದ್ರ ಮೋದಿ ಅವರ ಹೆಸರನ್ನ ನಿಂತಲ್ಲಿ ಕುಂತಲ್ಲಿ ನಮ್ಮ ಜನ ಮಾತನಾಡಿದ್ರೆ ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನ ಕಾಂಗ್ರೆಸ್ನವರು ಮಾಡ್ತಾರೆ. ಅಂದ್ರೆ ನಿಮ್ಮ ಮನಮೋಹನ್ ಸಿಂಗ್ ಅವರು 10 ವರ್ಷ ಪ್ರಧಾನಿಯಾಗಿದ್ದಾಗ ಸೋನಿಯಾ ಗಾಂಧಿಯವರ ಕೈಗೊಂಬೆ ಆಗಿದ್ರೆ ಹೊರತು ಅವ್ರನ್ನ ಆಡಳಿತ ನಡೆಸಕ್ಕೆ ಬಿಡ್ಲಿಲ್ಲ ನೀವು ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ ಬಂಧುಗಳೇ. ಎರಡನೇದು, ಹಿಂದುಳಿದ ವರ್ಗದ ನಾಯಕರು ಅಂತ ಅನೇಕ ಜನ ಘೋಷಣೆ ಮಾಡ್ಕೊಂತ ಇದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದ ನಾಯಕರಲ್ವೇನೋ? ಈ ದೇಶದ ಪ್ರಧಾನಿಯಾಗಿ ಮಾಡಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ, ಇದನ್ನು ತಾವು ಮರಿಬೇಡಿ. ಅದೇ ರೀತಿ ಈ ದೇಶದ ರಾಷ್ಟ್ರಪತಿಯನ್ನ, ಪರಿಶಿಷ್ಟ ಜನಾಂಗದ ಒಬ್ಬ ಹಿರಿಯ ವ್ಯಕ್ತಿಯನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಮಾತನ್ನು ಸಹ ನಾವು ಕುಂತಲ್ಲಿ ನಿಂತಲ್ಲಿ ಜನರಿಗೆ ಹೇಳಬೇಕಾಗಿದೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ನಮ್ಮ ಅಬ್ದುಲ್ ಕಲಾಂ ಜಿ ಅವರನ್ನ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದಂತಹದ್ದು, ಆ ಹೆಗ್ಗಳಿಕೆ ನಮಗೆ ಸಲ್ಲುವಂತಹದ್ದು. ನಾನು ನಿಮ್ಮ ಕಾಲದಲ್ಲಿ ಜನರಿಗೆ ದ್ರೋಹ ಮಾಡಿದ್ರಿ, ನಂಬಿಕೆ ದ್ರೋಹ ಮಾಡಿದ್ರಿ, ವಿಶ್ವಾಸ ದ್ರೋಹ ಮಾಡಿದ್ರಿ. ನಿಮ್ಮದು ಕಮಿಷನ್ ಸರ್ಕಾರ, 20% ಕಮಿಷನ್ ಸರ್ಕಾರ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನ, ನೀವು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 46,000 ಕೋಟಿ ಸಾಲ ಮನ್ನಾ ಮಾಡ್ತೇನೆ ಅಂತ ಸುಳ್ಳು ಹೇಳಿ ಜನಕ್ಕೆ ದ್ರೋಹ ಮಾಡಿ ಇದುವರೆಗೆ 4,500 ಕೋಟಿ ಸಾಲ ಮನ್ನಾ ಮಾಡಲಿಲ್ಲ. ಇದು ದ್ರೋಹ ಅಲ್ವೇನೋ? ಇದಕ್ಕೆ ಉತ್ತರವನ್ನ ನೀವು ಕೊಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ JDS ಒಡೆದ ಮನೆಯಾಗಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ನಿನ್ನೆ ದಿವಸ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ 60 ವರ್ಷ ಮೀರಿದ ಎಲ್ಲ ರೈತರಿಗೆ ಪೆನ್ಷನ್ ಕೊಡುವಂತ, ಪಿಂಚಣಿ ಕೊಡುವಂತ ಒಂದು ಘೋಷಣೆಯನ್ನು ಮಾಡಿರುವಂತಹದ್ದು. 6,000 ರೂಪಾಯಿನ ಸಣ್ಣ ಅತಿ ಸಣ್ಣ ರೈತರಿಗೆ ಕೊಡ್ತಾ ಇದ್ದದನ್ನ ಎಲ್ಲ ರೈತರಿಗೆ ವಿಸ್ತರಣೆ ಮಾಡಿರುವಂತಹದ್ದು ಸಹ ನೀವೆಲ್ಲ ಕೇಳಿದ್ದೀರಾ. ಆ ಘೋಷಣೆಯನ್ನು ಮಾಡಿದ್ದಾರೆ. ರೈತರ ಆದಾಯ 2022ಕ್ಕೆ 2 ಪಟ್ಟು ಜಾಸ್ತಿ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸುವಂತ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ತಾಯಂದ್ರೆ ಇಲ್ಲಿದ್ದೀರಾ, ಬರುವಂತ ದಿವಸಗಳಲ್ಲಿ 33% ಮೀಸಲಾತಿಯನ್ನ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ಐತಿಹಾಸಿಕ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದೇ ರೀತಿ ಈ ದೇಶವನ್ನ ಭಯೋತ್ಪಾದನಾ ಮುಕ್ತ ದೇಶವನ್ನಾಗಿ ಮಾಡಬೇಕು. ಮತ್ತೆ ಈ ದೇಶದಲ್ಲಿ ಯಾರೇ ಒಬ್ಬರು ಸಹ ಗುಡಿಸಲಲ್ಲಿ ವಾಸ ಮಾಡಬಾರದು. ಅವರಿಗೆ ಪಕ್ಕಾ ಮನೆ ಆಗಬೇಕು, ಒಳ್ಳೆಯ ಮನೆ ಆಗಬೇಕು. ಮತ್ತೆ ಅವರಿಗೆ ಶುದ್ಧವಾದ ಕುಡಿಯೋ ನೀರು, ನಲ್ಲಿ ನೀರೇ ಸಿಗಬೇಕು. ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನು ರೂಪಿಸುವಂತಹ ಐತಿಹಾಸಿಕ ತೀರ್ಮಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದೇ ರೀತಿ ಬಹಳ ಪ್ರಮುಖವಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ, ಆರ್ಥಿಕ ಸ್ಥಿತಿ ಪ್ರಪಂಚದಲ್ಲಿ ಅಚ್ಚರಿ ಪಡೋ ರೀತಿಯಲ್ಲಿ, ಚೈನಾ, ಅಮೆರಿಕ ದೇಶ ಅಚ್ಚರಿ ಪಡೋ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿರುವಂತಹದ್ದು ಸಹ ನಿಮ್ಗೆಲ್ರಿಗೂ ಗೊತ್ತಿರುವಂತಹ ಸಂಗತಿ ಬಂಧುಗಳೇ. ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕ ಗಾತ್ರ ಉಳ್ಳುವಂತ ದೇಶ ಆಗಬೇಕು. ಅದಕ್ಕಾಗಿ ನನ್ನ ಸರ್ವ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. 100 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ, ಮೂಲಭೂತ ಸೌಕರ್ಯಕ್ಕೋಸ್ಕರ ತೆಗೆದಿಡುವಂತ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೇ ರೀತಿ 60,000 ಕಿಲೋಮೀಟರ್ ಉದ್ದ ರಾಷ್ಟ್ರೀಯ ಹೆದ್ದಾರಿಗಳನ್ನು
ದೇಶದ ಉದ್ದಗಲಿಗೆ ಮಾಡುವಂತಹ ಐತಿಹಾಸಿಕ ತೀರ್ಮಾನವನ್ನ ತಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಕಾಶ್ಮೀರದಲ್ಲಿ 370ನೇ ವಿಧಿ ಹಿಂತೆಗೆತ ಇದೊಂದು ಐತಿಹಾಸಿಕ ತೀರ್ಮಾನ. ಕಾಮನ್ ಸಿವಿಲ್ ಕೋಡ್ ಜಾರಿಗೆ ಬರಬೇಕು ಅಂತ ನೀವೇನು ಅಪೇಕ್ಷೆ ಪಡ್ತಾ ಇದ್ದೀರಿ, ಅದರಂತೆ ಇವತ್ತು ಕಾಶ್ಮೀರದಲ್ಲಿ 370ನೇ ವಿಧಿ ಹಿಂತೆಗೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ದಾಪುಗಾಲಾಗ್ತಿರುವಂತಹ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಯಾರು ನಂಬಕ್ಕಾಗೋದಿಲ್ಲ. ಈ ಬಾರಿ ಸೂರ್ಯ ಚಂದ್ರದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. 300ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತೇವೆ. ಅದೇ ರೀತಿ ಚಾಮರಾಜನಗರ, ಮೈಸೂರು ಸೇರಿ 22 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ದೇಶದ ಉದ್ದಗಲಿಕ್ಕೆ, ರಾಜ್ಯದ ಉದ್ದಗಲಿಕ್ಕೆ ಇದೇ ರೀತಿಯ ವಾತಾವರಣ ಇದೆ. ಕೋಲಾರದಲ್ಲಿ 7 ಬಾರಿ ಸಂಸತ್ ಸದಸ್ಯರಾಗಿ 2 ಬಾರಿ ಸಚಿವರಾಗಿದ್ದಂಥ ಕಾಂಗ್ರೆಸ್ಸಿನ ಮುಖಂಡ ದಯನೀಯ ಸೋಲನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಎಂದು ನೀವು ಕಲ್ಪನೆ ಮಾಡಿಕೊಳ್ಳಿ. ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಪಕ್ಷದ ನಾಯಕ, ನಾವು ಮೊನ್ನೆ ಹೋದಾಗ ಲಕ್ಷಾಂತರ ಜನ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಜಾಧವ್ ಅವರ ಪರವಾಗಿ ಬಹಳ ದೊಡ್ಡ